2035 तक अंतरिक्ष में भारत का अपना स्पेस स्टेशन होगा। ಭಾರತ ಬಾಹ್ಯಾಕಾಶ ಲೋಕದಲ್ಲಿ ತನ್ನ ಕೆಪಾಸಿಟಿ ಏನು ಹಾಗೆ ತನ್ನ ಶಕ್ತಿ ಏನು ಅನ್ನೋದನ್ನ ಮತ್ತೆ ಇಡೀ ಜಗತ್ತಿಗೆ ತೋರಿಸಿದೆ. ಭಾರತ ಹಾಗೆ ಭಾರತೀಯರು ಹೆಮ್ಮೆ ಪಡುವ ಕ್ಷಣ ಬಂದಿದೆ. ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಭಾರತ ವಿಶ್ವಗುರು ಎಂಬ ಪಟ್ಟಕ್ಕೆ ಹತ್ತಿರ ಆಗ್ತಾ ಇದೆ. ಇದುವರೆಗೂ ಕೂಡ ಅಮೆರಿಕ, ರಷ್ಯಾ ಹಾಗೆ ಚೀನಾ ಮಾತ್ರ ಮಾಡಿದ್ದ ಸಾಧನೆಯನ್ನ ಈಗ ಭಾರತ ಕೂಡ ಮಾಡಿ ತೋರಿಸಿದೆ. ಇಸ್ರೋ ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲೇ ಹೊಸ ಸಾಧನೆಯನ್ನ ಮಾಡಿದ್ದು, ಅಂತರಿಕ್ಷದಲ್ಲಿ ಈಗ ಮನುಷ್ಯರ ಸಹಾಯ ಇಲ್ಲದೆಯೇ 2 ಉಪಗ್ರಹ ನಡುವೆ ಡಾಕಿಂಗ್ ಮಾಡಿದೆ. ಅಂದರೆ ಭೂಮಿಯ ಕಕ್ಷೆಯಲ್ಲಿ ಸುತ್ತುವ 2 ಉಪಗ್ರಹದ ಮೇಲೆ ಭೂಮಿ ಮೇಲಿನಿಂದ ನಿಯಂತ್ರಣವನ್ನು ಸಾಧಿಸಿ ಹಾಗೆ ಒಂದನ್ನ ಮತ್ತೊಂದಕ್ಕೆ ಕೂಡಿಸುವ ಪ್ರಕ್ರಿಯೆ ಈಗ ಯಶಸ್ವಿಯಾಗಿದೆ. ಈ ರೀತಿ ಸಾಧನೆ ಮಾಡಿರೋದು ಜಗತ್ತಿನ ಕೆಲವು ದೇಶಗಳು. ಆ ಪಟ್ಟಿಗೆ ಭಾರತ ಹೆಮ್ಮೆ ಇಸ್ರೋ ಸಂಸ್ಥೆ ಕೂಡ ಇದೀಗ ಸೇರ್ಪಡೆಯಾಗಿದೆ. ಅಂದಹಾಗೆ 2024ರ ಕೊನೆಯಲ್ಲಿ ಅಂದರೆ ಡಿಸೆಂಬರ್ 30ರಂದು ಇಸ್ರೋ ಸಂಸ್ಥೆ ಉಪಗ್ರಹ ಉಡಾವಣೆ ಮಾಡಿತ್ತು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಸ್ರೋ ಮಹತ್ವದ ಉಡಾವಣೆಯನ್ನ ಮಾಡಿತ್ತು. ಸ್ಪೇಸ್ ಡಾಕಿಂಗ್ ಎಕ್ಸ್ಪರಿಮೆಂಟ್ ಯೋಜನೆ ಭಾಗವಾಗಿ ಒಟ್ಟು 2 ಉಪಗ್ರಹ ಉಡಾವಣೆ ಮಾಡಿ ಸುಮಾರು 17 ದಿನಗಳ ಕಾಲ ಕಾಯಲಾಗಿತ್ತು. ಈಗ ಇಸ್ರೋ ತನ್ನ ಕಾರ್ಯದಲ್ಲಿ ಸಕ್ಸಸ್ ಕಂಡಿದೆ. ಇಸ್ರೋ ವಿಜ್ಞಾನಿಗಳು ಯಶಸ್ವಿಯಾಗಿ 2 ಉಪಗ್ರಹಗಳ ಡಾಕಿಂಗ್ ಮಾಡಿದ್ದಾರೆ. ಈ ಸಾಧನೆ ಮಾಡಲಿಕ್ಕೆ ಹಲವು ದಶಕದಿಂದ ಕೂಡ ಭಾರತದ ಇಸ್ರೋ ವಿಜ್ಞಾನಿಗಳು ಪ್ರಯತ್ನವನ್ನ ಪ್ರಾರಂಭಿಸಿದ್ರು. ಇದೀಗ ತಮ್ಮ ಕಾರ್ಯದಲ್ಲಿ ಯಶಸ್ಸನ್ನ ಪಡೆದಿದ್ದಾರೆ. ಇಸ್ರೋ ವಿಜ್ಞಾನಿಗಳು ಮತ್ತೊಂದು ಕಡೆ ಈ ಸಾಧನೆಯಿಂದಾಗಿ ಮನುಷ್ಯರು ಭವಿಷ್ಯದಲ್ಲಿ ಬಾಹ್ಯಾಕಾಶ ಲೋಕದಲ್ಲಿ ಇನ್ನಷ್ಟು ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ. 2 ಬಾಹ್ಯಾಕಾಶ ನೌಕೆಗಳ ಡಾಕಿಂಗ್ ಹಾಗೆ ಅನ್ಡಾಕಿಂಗ್ ಅಂತ ಅಂದ್ರೆ 2 ಬಾಹ್ಯಾಕಾಶ ನೌಕೆಗಳನ್ನ ಒಂದಕ್ಕೊಂದು ಜೋಡಿಸೋದು ಹಾಗೆ ಬೇರ್ಪಡಿಸುವ ಪ್ರಯೋಗವೇ ಆಗಿದೆ. ಈವರೆಗೂ ಈ ಸಾಧನೆ ಮಾಡಿದ್ದ ದೇಶಗಳ ಪೈಕಿ ಅಮೆರಿಕ, ರಷ್ಯಾ, ಚೀನಾ ಮಾತ್ರ ಮುನ್ನೆಲೆಯಲ್ಲಿ ಇದ್ವು. ಇದೀಗ ಭಾರತ ಕೂಡ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಭಾರತದ ಬಾಹ್ಯಾಕಾಶ ಲೋಕ ಮತ್ತಷ್ಟು ಎತ್ತರಕ್ಕೆ ಹೋಗುವಂತಹ ನಿರೀಕ್ಷೆ ಇದೆ. I congratulate the entire team which made this to happen, so that even beyond ISRO, the whole India is now really feeling really happy, because not only we landed on the moon and gone to the Mars, now we are shown in the space we can do satellites, that too small satellites, and docking together. It's something great work the people have done. I congratulate the whole team, and definitely this docking will have its own thing in the coming years. Chandrayaan 4 itself, this requirement is there. I think this will help a lot more. And beyond that, even for the space station comes, you need the docking is called for. Repairing the satellites, anything is called for. You have to make the docking is called for. Even to remove the debris, I think we have to catch the satellite which is dead and we have to throw it out. So like that, I think a lot of opportunities is coming. So Indian space program is now second to none. I think almost we have done it, except manned mission, everything we have done. And the manned mission also it's offing, and the manned mission also this docking also called for. So that way, I think it's a really a good milestone, and really happy to see this happening in front of us.